14 ವರ್ಷ ರಾಮ ವನವಾಸ ಮಾಡ್ದ, ಈಗ ನಮ್ಮ ಪ್ರಜೆಗಳು ವನವಾಸ ಅನುಭವಿಸಂಗ್ ಆಗ್ತಾ ಇದೆ. ಬೆಂಬಿಡಿದ ಬೇತಾಳದ ತರ ಮೆತ್ತಿಗೆ ನೀವು ರೇಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ. ಮೆಡಿಕಲ್ ಬಿಲ್ 30% ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಹೋಗಿ ಸಾಯ್ಬೇಕು? ಜಾಸ್ತಿ ಬೇರೋಜ್ಗಾರಿ ಫ್ರಸ್ಟ್ರೇಷನ್ ಇದೆಯಲ್ಲ, ಗಿವ್ಸ್ ಬರ್ತ್ ಟು ಅ ಕ್ರೈಮ್. ಸಾಲದ ಸುಳಿ, ಬೆಲೆ ಏರಿಕೆ ಒತ್ತಡ, ಹಾಸ್ಪಿಟಲ್ ಪ್ರೈಸ್ ಹೈಕು, ಪೆಟ್ರೋಲ್ ಬಿಲ್ ಹೈಕು, ಎಲ್ಲೋ ಬಾಯ್ ಬಡ್ಕೊಂಡ್ ಸಾಯೋಣ ಹೇಳಿ. ನೀವು 2 ದೇಶ ಯುದ್ಧ ಮಾಡೋದ್ರಲ್ಲಿ ನಮ್ದು ಒಂದ್ ಪಾಲಿರ್ಲಿ ಅಂತ ಅಲ್ಲೊಂದ್ ಪಾಲ್ ಬಿಟ್ಟು ಬಂದಿದ್ದೀರಲ್ಲ ಸ್ವಾಮಿ, ಯಾವ್ದಕ್ಕೆ? ಹುಡುಕೊಂಡಿರೋ ದಾರಿನ ಕಾಲಲ್ಲಿ ಒಸ್ಕಿ ಅದ್ರ ಮೇಲೆ ರುದ್ರ ತಾಂಡವಾಡೋದು ರಾಜಕೀಯ ಅಲ್ಲ, ರಾಕ್ಷಸತ್ವ. ದಯವಿಟ್ಟು ನಿಮ್ಮ ನಡೆಗಳನ್ನ ಗಮನಿಸ್ಕೊಡಿ. ನಮಸ್ಕಾರ, ನಾನು ಸುಷ್ಮಾ ವಿ, ಕರ್ನಾಟಕ ಕಲಾ ಮತ್ತು ಸಂಸ್ಕೃತಿಯ ಅಧ್ಯಕ್ಷೆ. ಕಳೆದ 14 ದಿನಗಳಿಂದ ಈ ಯುದ್ಧದ ಸಂಗತಿಲಿ ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದು ಬಹಳ ದೊಡ್ಡ ದುರಂತ. 14 ವರ್ಷ ರಾಮ ವನವಾಸ ಮಾಡ್ದ, ಈಗ ನಮ್ಮ ಪ್ರಜೆಗಳು ವನವಾಸ ಅನುಭವಿಸಂಗ್ ಆಗ್ತಾ ಇದೆ. 14 ದಿನ ಯುದ್ಧ ಏನೋ ನಡೀತಾ ಇದೆ, ಆದ್ರೆ ಅದ್ರ ಪರಿಣಾಮಗಳಿದೆಯಲ್ಲ, ಅದು ಜನ ತತ್ತರಿಸಿ ನೊಂದು ಹೋಗಿದ್ದಾರೆ. ಬಹಳಷ್ಟು ಆಂಗಲ್ ಅಲ್ಲಿ ಹೊಡೆತ ಬೀಳ್ತಾ ಇದೆ. ದಿನನಿತ್ಯದ ಜೀವನಗಳು ಹೊಡೆತ ತಿಂತಾ ಇವೆ. ಕಾಟನ್ ಇಂಡಸ್ಟ್ರಿಯಲ್ಲಿ, ಕಾಟನ್ ವಿಷಯದಲ್ಲಿ ತಗೊಂಡಿರುವಂತ ನಿರ್ಧಾರಗಳೇನಿದೆ, ಅದು ಇಡೀ ನಮ್ಮ ಹತ್ತಿ ಬೆಳೆಯುವಂತ ರೈತರನ್ನೇ ಬಲಿ ತಗೊಂಡ್ಬಿಟ್ಟಿದೆ. ದೇಶ ಸ್ವಾತಂತ್ರ್ಯಕ್ಕೆ ಬಲಿ ಕೇಳುತ್ತೆ, ರಕ್ತ ಕೇಳುತ್ತೆ. ಇದು ಯಾವ ಸುಖಕ್ಕೆ ಪುಣ್ಯಾತ್ಮ ನೀವು ಇಷ್ಟೊಂದು ಬಲಿ ಕೇಳ್ತಾ ಇರೋದು? ಈಗ ಗ್ಯಾಸ್ ವಿಷಯನೇ ತಗೊಳ್ಳಿ. ಗ್ಯಾಸ್ ವಿಷಯ ಎಲ್ಲಾ ಕಡೆ ಮನೆ ಮಾತಾಗ್ತಾ ಇದೆ. ಆದ್ರೆ ಇದು ಹೆಂಗೆ ಅಂದ್ರೆ, ಹತ್ತಿರ ಒಂದು ಚಿಂಗಾರಿ ಇದೆಯಲ್ಲ, ಅದು ಕಾಡ್ ಗಿಚ್ಚನ್ ತರ ತಿರುಗ್ತಾ ಇದೆ. ಈಗ ಕಮರ್ಷಿಯಲ್ ಗ್ಯಾಸ್ ಗಳಿಗೆ ಪ್ರಾಬ್ಲಮ್ ಆಗಿರೋದು, ರೆಸಿಡೆನ್ಷಿಯಲ್ ಗ್ಯಾಸ್ ಗಳಿಗಲ್ಲ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಮನೆಗೆ ಹೋಗಿ ಯಾರು ತಿಳಿಸ್ತೀರಾ? ಇದೇ ಟೈಮಲ್ಲಿ ಹುಚ್ಚನ್ ಮದುವೆಯಲ್ಲಿ ಉಂಡವನೇ ಜಾಣ ಅಂದಂಗೆ ಸಿಕ್ಕ ಪಕ್ಕ ಅವನ್ನೆಲ್ಲ ದುಡ್ಡುಗಳು ಮಾಡ್ಕೊತಾ ಇದ್ದಾನೆ. ಮೊದ್ಲೇ ದುಡಿಯಕ್ ಆಗ್ತಾ ಇಲ್ಲ ಜನಕ್ಕೆ, ಆಗಿರೋ ಬೆಲೆ ಏರಿಕೆ ಮುಟ್ಟಕ್ ಆಗ್ತಾ ಇಲ್ಲ. ಆ ಬೆಲೆ ಏರಿಕೆನೆ ರೀಚ್ ಆಗಿ ಮನೇನ ಒಂದು ನೆಮ್ಮದಿಯಾಗಿಡೋ ಪರಿಸ್ಥಿತಿ ಇನ್ನ ಚೇತರಿಸ್ಕೊತಾ ಇದಾರೆ ಜನಗಳು. ಕೋವಿಡ್ ಹೊಡೆತ ಆದ್ಮೇಲೆ ಇಲ್ಲ ಅಂತಾನೆ ಒಂದು ವರ್ಷ ಕಳೆದೋಗಿದೆ. ಅದಾದ್ಮೇಲೆ ಈಗ ಏನೋ ಒಂದು ಹಿಡಿತ ಸಿಕ್ಕು ಕೈಯಿಂದ ಬಾಯಿಗೆ ಮಾತ್ರ ದುಡಿಮೆ ನಡೀತಾ ಇದೆ. ಅಂತದ್ರಲ್ಲಿ ಬೆಲೆ ಏರಿಕೆ ಪ್ರತಿ ಸತಿನೂ ಯಾವ್ದಾದ್ರು ಒಂದು ದೊಡ್ಡ ಘಟನೆ ಆಗುತ್ತೆ. ಆ ಘಟನೆ ಬೆನ್ನೆಲೆಯಲ್ಲಿ ಒಳ್ಳೆ ಬೆಂಬಿಡಿದ ಬೇತಾಳದ ತರ ಮೆತ್ತಿಗೆ ನೀವು ರೇಟ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ. ಮನುಷ್ಯ ಬದುಕ್ಬೇಕಾ ಸಾಯ್ಬೇಕಾ? ರೈತರು ಆಗದಲೇನೆ ವಿಷ ತಗೊಂಡ್ ಸಾಯ್ತಾ ಇದಾರೆ. ನಮಗ್ ಬೇಡ ಬದುಕ್ತಿವಿ ಅಂದ್ರು ನೀವುಗಳು ವಿಷ ಕೊಟ್ಟು ಸಾಯಿಸ್ತಿದ್ದೀರಾ. ಏನು ಬೆಲೆ ಏರಿಕೆ ವಿಷ? ನೀವು ಬೆಲೆ ಏರಿಕೆ ಬರೀ ಗ್ಯಾಸಿಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದೀರಾ? ಇಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕಾಸ್ಮೋಪಾಲಿಟನ್ ಸಿಟಿ ನಮ್ ಬ್ಯಾಂಗ್ಳೂರ್. ಇದು ಏನಕ್ಕೆ ಇಷ್ಟರ ಮಟ್ಟಿಗೆ ನಡೆಯುತ್ತೆ ಅಂದ್ರೆ, ಬಿಕಾಸ್ ಬೇರೆ ವಿಂಗಡದಿಂದ ಜನ ಬಂದು ಇಲ್ಲಿ ಬದುಕನ್ನ ಕಂಡುಕೊಂಡಿದ್ದಾರೆ, ಹೂಡ್ಕೊಂಡಿದ್ದಾರೆ. ಅವ್ರಗಳಿಗೆ ಎಲ್ಲರಿಗೂ ಮದ್ವೆ ಆಗಿರಲ್ಲ, ಅಥವಾ ತಂದೆ ತಾಯಿಗಳಿರಲ್ಲ, ಎಲ್ಲ ಬ್ಯಾಚುಲರ್ಸ್ ಇರ್ತಾರೆ. ಅವ್ರು ಮೋಸ್ಟ್ ಆಫ್ ದೆಮ್ ಅವರು ಝೊಮ್ಯಾಟೊ ಎಲ್ಲೋ ಇನ್ನೊಂದ್ರಲ್ಲ ಎಲ್ಲಾದ್ರೂ ಒಂದು ಆರ್ಡರ್ ಮಾಡ್ಕೊಂಡು ತಿನ್ನೋಂಥದ್ದು ಅಭ್ಯಾಸ. ಇದು ಆರ್ಡರ್ ಮಾಡ್ಕೊಂಡು ತಿನ್ನೋರ್ಗೆ ಏನ್ ತೆವಳು ಅನ್ನೋದು ಮಾತಾಡ್ಬೇಡಿ. ಆರ್ಡರ್ ಮಾಡ್ಕೊಂಡು ತಿನ್ನೋದ್ರಲ್ಲಿ 4 ಜನ ಜೀವನ ನಡೀತಾ ಇದೆ. ಒಬ್ಬ ಆರ್ಡರ್ ಮಾಡಿದ್ರೆ, ಒಬ್ಬ ಡೆಲಿವರಿ ಬಾಯ್, ಒಬ್ಬ ಅಡಿಗೆ ಮಾಡ್ತಿರೋನು, ಒಬ್ಬ ಅಡಿಗೆ ಕೊಂಡುಕೋತಿರೋನು, ಜೊತೆಗೆ ಇನ್ನೊಂದು ಇದನ್ನ ವ್ಯವಸ್ಥೆ ನಡೆಸ್ತಾನಲ್ಲ ಕ್ಲೌಡ್ ಕಿಚನ್ ಅಲ್ಲೂ ತುಂಬಾ ಜನ ಹೆಣ್ಣು ಮಕ್ಳುಗಳು ಕ್ಲೌಡ್ ಕಿಚನ್ ಸೇರ್ಕೊಂಡು ಮಾಡಿರೋದು. ಒಂದು ಉದ್ಯಮಕ್ಕೆ ಹೊಡಿತಾ ಇಲ್ಲ ನೀವು, 4-6 ಉದ್ಯಮಕ್ಕೆ ಒಂದೇ ಸತಿ ಹೊಡ್ತಾ ಬೀಳ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಮನೆ ಖರ್ಚು ನನ್ ಗಂಡನೇ ಸಂಭಾಳ್ಸಕ್ ಆಗಲ್ಲ ಅನ್ನೋಂತ ಟೈಮಲ್ಲಿ ಹೆಣ್ಣು ಮಗಳು ಮುಂದಾಗಿ ನಾನು ಒಂದ್ ಪುಟ್ಟದಾಗ ಒಂದ್ ಕ್ಲೌಡ್ ಕಿಚನ್ ಮಾಡ್ತೀನಿ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ಏನೋ ಒಂದ್ ಶುರು ಮಾಡ್ಕೊಂಡಿದ್ದಾರೆ. ಅಂತ ಟೈಮಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳು 8,000 ರೂಪಾಯಿ ಒಂದು ಸಿಲಿಂಡರ್. ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಯಾವ ರೀತಿ 8,000? ಇವಾಗ ಒಂದು ಮನುಷ್ಯ 15,000 ದುಡಿತಾನೆ ತಿಂಗಳಿಗೆ ಅಂದ್ರೆ, ಅವ್ನು 8,000 ಸಿಲಿಂಡರ್ ಕೊಟ್ರೆ ಬಾಡಿಗೆ ಕಟ್ಟೋದ್ ಎಲ್ಲಿಂದ? ಮಕ್ಳಿಗೆ ಊಟ ತಂದು ಹಾಕೋದ್ ಎಲ್ಲಿಂದ? ಸ್ಕೂಲ್ ಫೀಸ್ ಕಟ್ಟೋದ್ ಎಲ್ಲಿಂದ? ವಾರಿಂದ ನಾನು ಸ್ಕೂಲ್ ಫೀಸ್ ಕಟ್ಟಲ್ಲ ಅಂದ್ರೆ ನಾಳೆ ಪ್ರೈವೇಟ್ ಸ್ಕೂಲ್ಗಳು ಒಪ್ತವ? ಅದ್ರದ್ದು ಜವಾಬ್ದಾರಿ ಯಾರಾದ್ರೂ ಗೌರ್ಮೆಂಟ್ ಕಾರ್ಯಕರ್ತರು ತಗೋತಿದ್ದೀರಾ? ಏನ್ ಪರಿಹಾರಗಳೇನು? ನೀವ್ ಕಂಡಂಗೆ ಬರೀ ಇದು ಗ್ಯಾಸ್ ಸಿಲಿಂಡರ್ದಲ್ಲ, ಇದರಿಂದ ಎಷ್ಟು ಉದ್ಯಮಕ್ಕೆ, ಎಷ್ಟು ಜನಜೀವನಕ್ಕೆ ಹೊಡೆತ ಬೀಳ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಟೆಲ್ನವರು ಕಮರ್ಷಿಯಲ್ ಸಿಲಿಂಡರ್ ಸಿಕ್ತಿಲ್ಲ ಅಂತ ರೆಸಿಡೆನ್ಷಿಯಲ್ ಸಿಲಿಂಡರ್ ತಗೋತಾ ಇರೋದ್ರಿಂದ ರೆಸಿಡೆನ್ಷಿಯಲ್ ಸಿಲಿಂಡರ್ನವ್ರಿಗೂ ಏಟ್ ಬೀಳ್ತಾ ಇರೋದು. ಎಲ್ಲಾ ರೆಸಿಡೆನ್ಷಿಯಲ್ಸ್ ಅಲ್ಲೂ ಹೊರಗಡೆ ಆರ್ಡರ್ ಮಾಡಿ ತಗೊಳ್ಳೋಷ್ಟು ದುಡ್ಡಿದೆ ಅಂತ ಅನ್ಕೊಂಡಿದೀರ. ಅವ್ರು ಏನ್ ಮಾಡ್ಬೇಕು? ಆ ಹೆಣ್ಮಕ್ಳು ಏನ್ ಮಾಡ್ಬೇಕು? ಯಾರ್ಗ್ ಹೇಳ್ಬೇಕು? ಇತ್ತೀಚೆಗೆ ಹೆಣ್ಮಕ್ಳು ಆಟೋ ಕೂಡ ಓಡಿಸ್ತಾ ಇದಾರೆ ನಮ್ ಬೆಂಗಳೂರಿನಲ್ಲಿ. ಅಂದ್ರೆ ಜೀವನ ಅಷ್ಟು ಕಷ್ಟ ಆಗ್ತಾ ಇದೆ, ಬೆಲೆ ಏರಿಕೆ ಅಷ್ಟಿದೆ. ಅದ್ರಲ್ಲಿ ಏಕಾಏಕಿ ಪೆಟ್ರೋಲ್ ಬೆಲೆನೂ ಒಂದ್ ಕಡೆ ಏರಿಕೆ ಆಗುತ್ತೆ, ಗ್ಯಾಸ್ದು ಹಿಂಗೊಂದು ಪ್ರಾಬ್ಲಮ್ ಆಗುತ್ತೆ. ಓಕೆ,
ಆಲ್ಟರ್ನೇಟಿವ್ ಸ್ಟೋವ್ಗಳು ಏನ್ ಬೆಲೆಗೆ ಮಾರಾಡ್ತಾ ಇದಾರೆ. ಮುಂಚೆ ಅದನ್ನ 1,200 ರೂಪಾಯಿ ಕೇಳೋರು ಇರ್ತಿರ್ಲಿಲ್ಲ. ಈಗ ಅದೇ ಸ್ಟೋವ್ಗಳು ಎಷ್ಟಕ್ ಮಾರ್ತಾ ಇದಾರೆ ಅಂತ ಅನ್ಕೊಂಡಿದೀರಾ? ಓವರ್ ನೈಟ್ ಅಲ್ಲಿ 4,500 3,000 ಹಿಂಗಾಗ್ತಿದ್ಯಲ್ಲ. ಯಾರ್ ಸ್ವಾಮಿ ಕೊಡ್ತಾರೆ ಆ ದುಡ್ಡನ್ನ? ಎಲ್ಲ ಹೋಗಿ ದುಡಿಬೇಕು. ಇದೆಲ್ಲ ಮಾತಾಡಿದ್ಮೇಲೆ ಕರಪ್ಷನ್ ಫ್ರೀ ಇಂಡಿಯಾ ಹೆಂಗ್ರಿ ಆಗತ್ತೆ? ಕರಪ್ಷನ್ ಫ್ರೀ ಆ ದುಡ್ಡು ಬೇಕು ಅಂದ್ರೆ ಅವ್ನು ಇನ್ನೊಬ್ಬ ಯಾರ್ದಾದ್ರೂ ತಲೆ ಹೊಡಿತಾನೆ. ಎಲ್ಲರೂ ಮಾಡೋದ್ ಮನೆಗೋಸ್ಕರನೇ, ಫ್ಯಾಮಿಲಿಗೋಸ್ಕರನೇ. ಸೊ ಯಾರು ತುಂಬಾ ಫ್ರಸ್ಟ್ರೇಟ್ ಆಗಿದ್ರು, ಇಲ್ಲಿಂದ ಎಷ್ಟು ಟ್ರಿಗರ್ ಆಫ್ ಆಗುತ್ತೆ ನೋಡಿ. ಯಾರ್ದೋ ಆರೋಗ್ಯ ಹಾಳಾಗೋಗುತ್ತೆ, ಮೆಡಿಕಲ್ ಬಿಲ್ 30% ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಹೋಗಿ ಸಾಯ್ಬೇಕು? ಔಷಧಿ ತಗೊಂಡು ಗುಣಮುಖರಾಗ್ಬೇಕು ಅಂತಾನಾ ಅಥವಾ ಔಷಧಿ ತಗೊಂಡು ಸಾಯ್ಬೇಕು ಅಂತಾನಾ? ಇವತ್ತು ಒಂದು ಸಾವನ್ನ ನೋಡ್ಕೊಂಡ್ ಬಂದಿದೀನಿ. ಈಗ ಇಲ್ಲಿ ಕೂತ್ಕೊಂಡ್ ಮಾತಾಡಕ್ ಮುಂಚೆ ಸಾವಿನ ಮನೆನೆ ಕೂತ್ಕೊಂಡ್ ವಾಪಸ್ ಬಂದಿರೋದ್ ನಾನು. ಅಯ್ಯೋ ನನ್ನಿಂದ ನನ್ ಮಗನ್ಗೆ ಇಷ್ಟೊಂದ್ ಮೆಡಿಕಲ್ ಬಿಲ್ ಆಗೋಯ್ತಲ್ಲಪ್ಪ, ಹೆಂಗಪ್ಪ ಮಾಡೋದು? ಈ ಟೈಮಲ್ಲಿ ಅವ್ನ್ ದುಡ್ಮೇನೆ ಕಷ್ಟ, ಹಿಂಗಾಗ್ಬಿಟ್ಟಿದೆ. ನನ್ನ ಔಷಧಿ ಎಲ್ಲಿಂದ ತರ್ತಾನೆ ಅಂತ ಕೊರ್ಗೆ ಆ ಹೆಣ್ಮಗು ಜೀವನೇ ಬಿಟ್ಬಿಡ್ತು. ಕಷ್ಟಪಟ್ಟು ದುಡ್ದು ಆ ಮಗನ ಒಂದು ಹಂತಕ್ ತಂದು ಆ ಹುಡುಗ 25 ವರ್ಷ ಅವ್ನು ಈಗಿನ್ನ ದುಡಿಯಕ್ ಶುರು ಮಾಡಿದಾನೆ. ಅವ್ರ ತಾಯಿ ಮೆಡಿಕಲ್ ದುಡ್ಡು ಹಾಕ್ತಾನ ಅಥವಾ ಸಿಲಿಂಡರ್ ದುಡ್ಡು ಹಾಕ್ತಾನ, ಮನೆ ಬಾಡಿಗೆ ಕಟ್ತಾನ? ಏನ್ರಿ ಇದು ಗೋಳು? ಸಾವಿನ ತಮಟೆ ಬಾರ್ಸೋ ತನಕ ನಮ್ಗೆ ಯಾರಿಗೂ ಎಚ್ಚರ ಆಗಲ್ವಾ? ಅಥವಾ ಜನದ ಜೀವನಕ್ಕೆ ಒಂದು ಬೆಲೆ ಇಲ್ವಾ? ಪ್ಲಾನಿಂಗ್ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ, ಇಂಟೆಲಿಜೆನ್ಸ್. ಅಯ್ಯೋ ರಾಮ ಭಗವಂತ, ಸುಪ್ರೀಂ ಕೋರ್ಟ್ ಅಲ್ಲಾಡೋಗ್ಬಿಡುತ್ತೆ ಇವರೆಲ್ಲ ಸೆಂಟ್ರಲ್ ಅಲ್ಲಿ ಮಾತಾಡೋದ್ ನೋಡಿದ್ರೆ. ನಮ್ ಇಂಟೆಲಿಜೆನ್ಸ್ ಎಲ್ಲಿದೆ ರೀ? ನಿಮ್ ಇಂಟೆಲಿಜೆನ್ಸ್ ಇತ್ತು ಅಂದ್ರೆ ನೀವು ಜನಕ್ಕೆ ಒಂಚೂರು ಮುಂಚೆ ಹೇಳಿದಿದ್ರೆ ಇದೇ ನೀವು ನೋಟ್ ಬಂದಿತ್ತಾರನ? ಇದು ಲಾಸ್ಟ್ ಮಿನಿಟ್ ಅಲ್ಲಿ ಗ್ಯಾಸ್ ತಗೊಂಡ್ರೆ ಎಲ್ರು ಪೈಪ್ ಹಿಂದಕ್ಕೆ ಹಾಕೊಂಡು ಬಕ್ಕಂತ ಹತ್ಕೊಳಕ್ಕೆ ಒಂಚೂರು ಮುಂದೆ ಹೇಳಿದಿದ್ರೆ ಅಟ್ಲೀಸ್ಟ್ ಫ್ಯಾಮಿಲಿನವರು ಅಂದ್ರೆ ತಿಂಗಳ ನೀವು ಒಂದು ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಒಂದು ದಿನ ಹೋಟ್ಲ್ ಮುಚ್ಚ ಮಾತಾಡ್ತಿದ್ರೆ. ಆದ್ರೆ ಒಂದು ಹೋಟ್ಲಲ್ಲಿ ಎಷ್ಟು ಜನ ಸ್ಟಾಫ್ ಇರ್ತಾರೋ ಅಷ್ಟು ಜನಕ್ಕೆ ನಿರುದ್ಯೋಗ. ಅವ್ರು ಖಾಲಿ ಕೂತ್ಕೊಂಡ್ರೆ ಪಡ್ಡೆ ಬೀಳ್ತಾರೆ. ನೀವು ಹುಟ್ಟಾಕ್ತಾ ಇದೀರಾ. ಜಾಸ್ತಿ ಬೇರೋಜ್ಗಾರಿ ಫ್ರಸ್ಟ್ರೇಷನ್ ಇದೆಯಲ್ಲ, ಗಿವ್ಸ್ ಬರ್ತ್ ಟು ಅ ಕ್ರೈಮ್. ಆಗ್ತಾ ಇರೋದು ಅದೇನೆ. ದಯವಿಟ್ಟು ಒಂದು ಬರೀ LPG ಗ್ಯಾಸ್ ಅನ್ಕೋಬಿಡಿ ನೀವು. ಇಟ್ ಇಸ್ ಅ ಚೈನ್ ರಿಯಾಕ್ಷನ್. ಎಷ್ಟು ಬೇಜವಾಬ್ದಾರಿ ಅಂತ ನೀವು. ಇದು ಬರೀ LPG ಅಲ್ವಾ, ನಾವು 7,000 ಸ್ಟಾಕ್ ಇಟ್ಟಿದೀವಿ, ಇನ್ನೊಂದು 17 ದಿನ. ಏನ್ರಿ ಸ್ವಾಮಿ 17 ದಿನಕ್ಕೆ ಏನು ಆಗಲ್ಲ ಅಂದ್ರೆ ಎಲ್ಲರೂ ಸೇಫ್ ಮಾಡಿ ಇಟ್ಕೋತಾರ್ರಿ. ಇದೇ ಟೈಮಲ್ಲಿ ನಾನ್ ಮುಂದೆ ಅಂತ ನನಗ್ ಕೊಡು ಅಂದ್ರೆ ಎತ್ತ ಮಕ್ಕ ರೇಟ್ಗಳು ಏರಿಸ್ತಾ ಇದಾರೆ. ಅವ್ರನ್ನ ಹಿಡಿದು ಯಾರಾದ್ರೂ ಏನಾದ್ರು ಮಾಡ್ತಾ ಇದ್ದೀರಾ? ಅಥವಾ ಫಸ್ಟ್ ಕಮ್ ಫಸ್ಟ್ ಸರ್ವ್ ಪ್ರಯಾರಿಟೀಸ್ ಏನಾದ್ರು ಇದೆಯಾ? ಯಾವನೋ ಒಬ್ಬ 2,000 ರೂಪಾಯಿ ಜಾಸ್ತಿ ಕೊಟ್ರೆ ಅವ್ನು ಕೊಡ್ತಾನೆ, ಇವ್ನು ಸಿಗದಲ್ಲೇನೋ ನಾವು ತಲೆ ಬಾರಿಸ್ತಾನೆ. ಆ ಹೋಟ್ಲ್ ನಡೆಯಲ್ಲ. ಅವನೇನ್ ಮಾಡ್ತಾನೆ? ಖಾಲಿ ಕೂರ್ಸ್ಕೊತಾನೆ, ಎಲ್ಲೋ ಒಂದ್ ಕಡೆ ಸಾಲ ಮಾಡ್ತಾನೆ. ಸಾಲದ್ದು ಸುಳಿ, ಬೆಲೆ ಏರಿಕೆ, ಒತ್ತಡ, ಹಾಸ್ಪಿಟಲ್ ಪ್ರೈಸ್ ಹೈಕು, ಪೆಟ್ರೋಲ್ ಬಿಲ್ ಹೈಕು, ಎಲ್ಲೋ ಬಾಯ್ ಬಡ್ಕೊಂಡ್ ಸಾಯೋಣ ಹೇಳಿ. ಒಂದು ಮನುಷ್ಯ ಬದುಕೋದಿಕ್ಕೆ ಏನ್ ಮಾಡ್ಬೇಕು? ಹುಟ್ಟದಾಗ ನಾನು ಯಾವಾಗ ಸಾಯ್ತೀನಿ ಅಂತ ಕಾಯ್ಬೇಕಾ? ಅಥವಾ ನಾನು ಹೇಗ್ ಬದುಕ್ತೀನಿ ಅಂತ ಕಾಯ್ಬೇಕಾ? ಅಥವಾ ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಕಾಯ್ಬೇಕಾ? ಅಥವಾ ನಾನು ಏನಾದ್ರೂ ಒಂದ್ ಆಗ್ತೀನಿ ಅಂತ ಕಾಯ್ಬೇಕಾ? ಅಥವಾ ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ನಾನು ಇದೆಲ್ಲ ಬಿಟ್ಟು ಬೇರೆ ಊರ್ಗೋಗಿ ಬದುಕ್ತೀನಿ ಅನ್ಬೇಕಾ? ಯಾವ ಊರ್ಗೋದ್ರು ಅದೇ ಕರ್ಮ. ನಮ್ ಭಾರತದ ಕರ್ಮ ಇದು. ಎಷ್ಟು ಡೈವರ್ಸ್ ಕಲ್ಚರ್ ಇದೆ, ಎಷ್ಟು ಬೇರೆ ಬೇರೆ ರೀತಿ ಜಾತಿ ಜನಾಂಗಗಳೆಲ್ಲ ಆರಾಮಾಗಿ ಅನ್ಯೋನ್ಯವಾಗಿದ್ದೀವಿ. ಅದ್ ಯಾಕೆ ತಗೊಂಬಂದ್ ನಮ್ ಬುಡಕ್ಕೆ ಇಡ್ತೀರಾ? ಡೈವರ್ಸ್ ಕಲ್ಚರ್ ಅಲ್ಲಿ ಒಂದು ದಿನನಿತ್ಯದ ಗಲಾಟೆ ಇಲ್ದರೆ ಎಷ್ಟು ನೆಮ್ಮದಿಯಾಗಿರ್ತೀವಿ ನಾವು. ರೆಡ್ಡಿಗಳು, ಗೌಡ್ರು, ಅವರು ಇವ್ರು, ಬ್ರಾಹ್ಮಣರು, ಲಿಂಗಾಯತರು ಎಲ್ರು ಸಮಾಧಾನವಾಗಿ ಹೇಗೋ ಒಂದು ಬದುಕು ಕಂಡ್ಕೊಂಡ್ರೆ ಆ ಬದುಕಿಗೆ ಕೊಳ್ಳಿ ಇಡೋಂತ ಕೆಲ್ಸ ಆಗ್ತಾ ಇದೆಯಲ್ಲ. ಇದಕ್ ನಿಮಗ್ ಗ್ಯಾಸ್ ಬೇಕು ಅಂತ ಅನ್ನಿಸ್ಲಿಲ್ವಾ? ಯುದ್ಧ ಇವತ್ತವರೆಗೂ ಯಾರ ಮನೆ ಉದ್ಧಾರ ಮಾಡಿದೆ ನನಗೆ ಹೇಳಿ? ಯಾರ ಮನೆ ಎರಡು ಬೀದಿಲಿ ಒಂದು ಮನೆ ಪಕ್ಕದ ಮನೆ ನಮಗೆ ಗಲಾಟೆ ಆದ್ರೇನೆ ಅದರಿಂದ ಯಾರು ಉದ್ಧಾರ ಆಗಲ್ಲ. ನೀವು 2 ದೇಶ ಯುದ್ಧ ಮಾಡೋದ್ರಲ್ಲಿ ನಮ್ದು ಒಂದ್ ಪಾಲ್ ಇರ್ಲಿ ಅಂತ ಅಲ್ಲೊಂದ್ ಪಾಲ್ ಬಿಟ್ಟು ಬಂದಿದ್ದೀರಲ್ಲ ಸ್ವಾಮಿ. ಯಾವ್ದಕ್ಕೆ? ಯಾವ ಖುಷಿಗೆ? ಬಡವರು ಕೇಳ್ತೀವಿ ಅಂತೀರಲ್ಲ. ಹೆಣ್ಮಕ್ಳ ಕಷ್ಟ ನಿಮ್ಗೆ ಅರ್ಥ ಆಗ್ತಿಲ್ಲ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಹೌಸ್ ವೈಫ್ಸ್ಗೆ ಓಪನ್ ಮಾಡಿರೋಂಥದ್ದು ಕ್ಲೌಡ್ ಕಿಚನ್. ನೀವು ಮನೇಲೆ ಕೂತ್ 2 ರೂಪಾಯಿ ಸಂಪಾದಿಸಬಹುದು, 4 ರೂಪಾಯಿ ಮಾಡ್ಕೊಡಿ. ಎಷ್ಟು ಜನ ಹೆಣ್ಮಕ್ಳು ಬೇಕು? ನೀವು ಬರ್ತೀರಾ ನನ್ನ ಜೊತೆ? ನಾನು ತೋರಿಸ್ತೀನಿ. ಒಂದ್ ದಿನನಿತ್ಯ 1,500 ಬಂತು ಅಂದ್ರೆ ನನ್ನ ಮಗನ್ ಗಾಡಿ ಕೊಡಿಸ್ಬೋದು. 1,500 ಬಂತು ಅಂದ್ರೆ ನನ್ನ ಮಗನ ಆ ಸ್ಕೂಲ್ ಕಳಿಸ್ಬೋದು, ಈ ಕಾಲೇಜಿಗೆ ಕಳಿಸ್ಬೋದು. ದಿನನಿತ್ಯ ತಾಯಿಂದಿರು ಹ್ಯಾಸ್ ಆಲ್ವೇಸ್ ಬೀನ್ ಅ ಸಾಫ್ಟ್ ಬ್ರೆಡ್ ಅರ್ನರ್. ನಮ್ ಇಂಡಿಯಾ ಕತೆ ಇದು, ಸತ್ಯಾಂಶದ ನೆರಳಿದು. ಯಾವುದೋ ದೊಡ್ಡ ಕತೆ ಅಲ್ಲ, ಪುರಾಣ ಅಲ್ಲ, ಅಥವಾ ಮಹಾಭಾರತ ಅಲ್ಲ. ನೀವು ರಾಮ ಆಗಿ, ನಾನು ಲಕ್ಷ್ಮಣ ಆಗಿ, ಕೃಷ್ಣ ಕೊಳಲುವುದಕ್ಕೆ. ಇದು ಭಾರತದ ಸತ್ಯ. ಕಣ್ಣು ಬಿಟ್ಟು ನೋಡಿ. ಹೆಣ್ಣು ಮಕ್ಕಳು ಹ್ಯಾವ್ ಆಲ್ವೇಸ್ ಬೀನ್ ದ ಸಾಫ್ಟ್ ಬ್ರೆಡ್ ಅರ್ನರ್ಸ್, ಹ್ಯಾವ್ ಬೀನ್ ದ ಸ್ಪೈನ್. ಬೆನ್ನೆಲುಬಾಗಿ ನಿಂತಿದ್ದಾರೆ ಇಡೀ ಸಮಾಜಕ್ಕೆ.
ಅಂತದ್ರಲ್ಲಿ ಅವ್ರೇನೋ ಚಿಕ್ಕದಾಗಿ ಪುಟ್ಟದಾಗಿ ಏನೋ ಒಂದ್ ಮಾಡ್ಕೊಂಡ್ ಬದುಕ್ತೀವಿ ಅಂದ್ರೆ ಆ ಕ್ಲೌಡ್ ಕಿಚನ್ಗೂ ಬಿತ್ತು ಬೆಂಕಿ. ಅದು ರೆಸಿಡೆನ್ಷಿಯಲ್ ಗ್ಯಾಸ್ ಅಲ್ಲೇ ನಡೆಯೋದು. ಆ ರೆಸಿಡೆನ್ಷಿಯಲ್ ಗ್ಯಾಸ್ ನ ಇವ್ರು ಹೋಟೆಲ್ ನಿಲ್ಲಿಸ್ಬೇಕಾಗುತ್ತೆ ಅಂತ ಹೋಟೆಲ್ನ ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ನಮ್ಮನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಿದ್ದೀರಾ? ಬಿಸಿ ತುಪ್ಪ ಬಾಯಿಗೆ ಹಾಕ್ಬಿಟ್ಟು ಉಗಿತ್ಯಾ ನುಂಗ್ತ್ಯಾ ಅಂತ ಕೇಳ್ದಂಗಲ್ವೇ ಇದು? ಯಾರಾದ್ರೂ ರಾಜ್ಯ ಆಳಿಯವ್ರು ಮಾಡುವಂತ ಕೆಲ್ಸಗಳೇ ಇವು. ರಾಜ್ಯ ಆಳೋದಿಕ್ಕೆ ಈ ಅವತಾರಕ್ಕೆ ನಾವೆಲ್ಲ ಬಲಿ ಆಗ್ಬೇಕಾ? ಏನಾದ್ರೂ ಬುದ್ಧಿ ಅನ್ನೋದಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಯಾರಾದ್ರೂ ಜನಪ್ರತಿನಿಧಿ ಬಂದು ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ತಗೊಂಡು ಇಮಿಡಿಯೇಟ್ ಆಗಿ ಒಂದ್ ಕಾಯ್ದೆ ಕಾನೂನು ಹೇಳಿ. ಕೇಜ್ರಿವಾಲ್ ಏನೋ ಮಾಡಿದ್ರು ನಾವಿಲ್ಲಿ ಮಾಡ್ತೀವಿ ಅನ್ನೋದಕ್ಕಲ್ಲ. ಅವ್ರು ಪುಕ್ಕಟೆ ಕೊಡ್ಲಿಲ್ಲ. ಏನು ಕೊಟ್ರು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಕೆಲ್ಸಕ್ಕೆ ಹೋಗೋವ್ರ ಹತ್ರ ಆ ಬಸ್ ಫೇರು ಇರಲ್ಲ ಅನ್ನೋದಕ್ಕೆ ಕೊಟ್ಟಿದ್ದು. ಇಲ್ಲಿ ಕೆಲ್ಸ ಮಾಡ್ತಿರೋ ಹೆಣ್ಮಕ್ಳು ತಾನೇ ಏನೋ ಕೆಲ್ಸ ಹುಡ್ಕೊಂಡಂತ ಹೆಣ್ಮಕ್ಳಿಗೆ ಗ್ಯಾಸ್ ಕೈಗೆ ಸಿಗ್ದಂಗ ಆಗ್ತಾ ಇದೆ. ಏನಾದ್ರೂ ಪ್ರಾಬ್ಲಮ್ ಆಯ್ತು, ಊಟ ತಿಂಡಿಗೆ ಸಿಗ್ತಾ ಇಲ್ಲ ಟೈಮ್ಗೆ ಅಂದಾಗ ಅಸಿಡಿಟಿ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಬಹಳ ವಿಕೋಪಕ್ಕೆ ಶೂಟ್ ಆಗ್ತಾ ಇದೆ. ಮೆಡಿಕಲ್ ಹತ್ರ ಅಂತೂ ಹೋಯ್ತು ಅಂದ್ರೆ ಗ್ಯಾಸ್ಗೆ ದುಡ್ಡಿಲ್ಲ ಸ್ವಾಮಿ. 30% ಮೆಡಿಕಲ್ ಬಿಲ್ ಎಲ್ಲಿಂದ ಜಾಸ್ತಿ ಕಟ್ಟೋದು? ಬದುಕೋಕ್ಕೆ ದಾರಿಗಳನ್ನ ಹುಡುಕೊಡೋದು ರಾಜಕಾರಣಿಗಳ ಕೆಲ್ಸ. ಹುಡುಕೊಂಡಿರೋ ದಾರಿನ ಕಾಲಲ್ಲಿ ಒಸ್ಕಿ ಅದ್ರ ಮೇಲೆ ರುದ್ರ ತಾಂಡವಾಡೋದು ರಾಜಕೀಯ ಅಲ್ಲ, ರಾಕ್ಷಸತ್ವ. ದಯವಿಟ್ಟು ಸತ್ಯಾಂಶನ ತಿಳ್ಕೊಂಡು ಇದಕ್ಕೆ ಬೇಗ ಒಂದು ಪರಿಹಾರನ ಕೊಡಿ. ಇದು ಬಹಳ ಪ್ರೀತಿಯಿಂದ ಕಳಕಳೆಯಿಂದ ಬಹಳ ನೊಂದು ಕೇಳ್ಕೊತಾ ಇದೀನಿ. ಯಾಕೆಂದ್ರೆ ಇವತ್ತು ಹೆಣ ನೋಡ್ಕೊಂಡ್ ಬಂದಿರೋಳ್ನ ದಯವಿಟ್ಟು ಆ ಮನೇಲಿ ಅಡಿಗೆ ಮಾಡೋದಿಕ್ಕೂ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿದೆ ಸ್ವಾಮಿ. ಅಲ್ಲಿ ಪಕ್ಕದಲ್ಲಿ ಕೇಳಿದ್ರೆ ಅಯ್ಯೋ ಇಂಥ ಟೈಮಲ್ಲಿ ನಮಗ್ ಕೊಡಕ್ಕಾಗಲ್ಲ, ಬೇರೆ ಏನಾದ್ರು ಇದ್ರೆ ಹೇಳಿ ಕೊಡ್ತೀವಿ, ನಾವೇ ಅಡಿಗೆ ಮಾಡ್ಕೊಡ್ತೀವಿ ಅಂತಾರೆ. ಆ ಮನೆ ಸಾವು ನೋಡ್ಕೊಳಕ್ ಬಿಟ್ಟು ಆ 25 ವರ್ಷದ ಹುಡುಗ ಊರಿಂದ ಓಡ್ ಬರೋದಲ್ದಲೆ ಪಕ್ಕದ ಮನೇಲಿ ಅಕ್ಕ ನನ್ಗೆ ಇದ್ಕೊಡಿ ಅದ್ಕೊಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾನೆ ಅನ್ಕೊಂಡಿದ್ದೀರಾ? ಯೋಚನೆ ಮಾಡಿ. ಮಾನ ಮರ್ಯಾದೆ ಇರೋರ್ಗೆ ನಾನು ಇಷ್ಟೆಲ್ಲ ಬಿಡಿಸಿ ಹೇಳೋಂತ ಅವಶ್ಯಕತೆ ಇಲ್ಲ. ನಾನು ಬಹಳ ಚಿಕ್ಕವಳು ರೀ. ಆದ್ರೆ ರಾಜಾರೋಷವಾಗಿ ಗಂಭೀರ ಡಿಗ್ನಿಟಿನ ಕೈಯಲ್ಲಿ ಇಟ್ಕೊಂಡು ಬದುಕಿರುವಂತ ಹೆಣ್ಮಗು, ಮನೆತನದಿಂದ ಬಂದಿರುವಂತವ್ರು. ಅಕ್ಕಪಕ್ಕ ಈ ಸಾವು, ಈ ಕಷ್ಟಗಳು, ಆಮೇಲೆ ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆಗಳಾಗ್ತಾ ಇದೆ ನೋಡಿ. ಜನ ಒಬ್ರಿಗೊಬ್ರು ಬಹಳ ಒಳ್ಳೆ ಫ್ರೆಂಡ್ಸ್. ನನ್ ಸಿಲಿಂಡರ್ ನೀನ್ ಯಾಕೋ ತಗೊಂಡೆ, ನಮ್ಮನೆಗೆ ಏರಿಯಾ ಗಲಾಟೆ ನಡೀತಾ ಇದೆ. ನೋಡಿದ್ರೆ ಬೇಜಾರಾಗತ್ತೆ. ನಿನ್ನೆ ತನಕ ಬಹಳ ಒಳ್ಳೆ ಸ್ನೇಹಿತರು ಇವತ್ತು ಕತ್ತಿನ ಪಟ್ಟಿ ಹಿಡ್ಕೊಂಡು ಒಬ್ರಿಗೊಬ್ರು ಒಡೆದಾಡಂಗಾಗಿದೆ. ಇದು ರಾಜ್ಯದ ಹಿತಕ್ಕೆ ಮಾಡುವಂತ ಕೆಲಸ ಅಲ್ಲ. ದಯವಿಟ್ಟು ನಿಮ್ಮ ನಡೆಗಳನ್ನ ಗಮನಿಸ್ಕೊಡಿ. ಧನ್ಯವಾದ.